ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇವತ್ತು ನಾನು ಹೀರೆಕಾಯಿಂದ ಚಟ್ನಿ ಮಾಡ್ತಾ ಇದ್ದೀನಿ. ನೋಡ್ರಿ, ಇದಕ್ಕೆ 2 ಹೀರೆಕಾಯಿ ತೊಗೊಂಡೇನ್ರಿ, 1 ಟಮಾಟಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಅವು ಬೆಳ್ಳುಳ್ಳಿ ರೀ, ಇನ್ನು ಜೀರಿಗೆ ಅದು ಹಾಕೋತೀನಿ ರೀ. ಈಗ ಇವು ಹೀರೆಕಾಯಿನ ಹೊಳ್ಕೊಂಬರ್ತೀನಿ ನೋಡ್ರಿ. ಹೋಳಿಗೆ ಹುರಿಯೋದ್ರಿ ಅವನ್ನ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ಈ ಹೀರೆಕಾಯಿನ ಹೊಳ್ಕೊಂಬರ್ತೀನಿ ನೋಡ್ರಿ. ಇದು ಹೀರೆಕಾಯಿನ ನಾನು ಇದನ್ನು ಹೆರ್ಚಿ ಸಿಪ್ಪೆ ತೆಗಿಲ್ಲ ರೀ, ಇದು ಹಾಗೇನೆ ಹೊಳ್ತೀನಿ ನೋಡ್ರಿ. ಚಟ್ನಿ ಮಾಡ್ಬೇಕಾದ್ರೆ ಇದು ಸಿಪ್ಪೆ ತೆಗಿಬಾರ್ದ್ರಿ, ಅಂದರೆ ಚಂದ ಆಗ್ತದ್ರಿ ಚಟ್ನಿ. ಈಗ ಹಿಂಗೆ ಹೊಳ್ಕೊಂಬರ್ತೀನಿ ನೋಡ್ರಿ. ಈ ಥರನ ಹೊಳ್ಕೊಂಡ್ರಿ ಈಸೋದು ಹುರಿತೀನಿ ನೋಡ್ರಿ. ಈಗ ಹೀರೆಕಾಯಿ ಹಾಕಿದ್ರಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತದ್ರಿ. ಈಗ ಈ ಹಸಿಮೆಣಸಿನ್ಕಾಯಿನ ಹಾಕ್ತೀನಿ. ಹಾಗೆ ಕರ್ಗ ಹಾಕ್ತಾರೆ. ಹೋಳಿಗೆ 1 ಟಮಾಟೆ ಬಂದು ಅದನ್ನ ಹಾಕ್ತೀನಿ. ಎಲ್ಲನೂ ಚೆಂದಾಗಿ ಹುರಿತಾರೆ. ಈಗ ಚೆಂದಾಗಿ ಹುರ್ಕೊಂಡ್ಬರ್ತೀನಿ. ಚೆಂದಾಗಿ ಹುರಿತಾರೆ. ಈಗ ನೋಡಿ ಚೆಂದಾಗಿ ಹುರಿದವ್ರೆ. ಈಗ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕ್ತೀನಿ. ಶೇಂಗಾ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರ್ಗ, ಇದು ಕೊತ್ತಂಬರಿ ಎಲ್ಲ ಹಾಕಿ ನಾನು ಸ್ವಲ್ಪ ಚೆಂದಾಗಿ ಹುರ್ಕೊತೀನಿ. ಇದನ್ನೆಲ್ಲ ಹಾಕಿ ಬೆಚ್ಚಗೆ ಮಾಡಿದ್ರೆ ಚಟ್ನಿ ಭಾರಿ ಟೇಸ್ಟ್ ಆಗ್ತದೆ ನೋಡಿ. ನೋಡಿ ಸೂಪರಾಗಿ ಹುರಿದೋದ್ರಿಂದ ಒಂದು ಸ್ವಲ್ಪ ತಣ್ಣಗಾದ್ರೆ ಇದು ಆಮೇಲೆ ಮಿಕ್ಸಿಗೆ ಹಾಕ್ತಾರೆ. ಈಗ ಇದು ತಣ್ಣಗಾಗಿದೆ, ಮಿಕ್ಸರ್ ಜಾರಿಗೆ ಹಾಕೋತಾರೆ. ಮಿಕ್ಸಿ ಜಾರಿಗೆ ಹಾಕ್ಯಾನ್ರಿ. ಈಗ ಸ್ವಲ್ಪ ಉಪ್ಪು ಹಾಕೋತಾರೆ, ಒಂದು ಸ್ವಲ್ಪ ಜೀರಿಗೆ ಹಾಕೊಂಡಿದ್ರಿ. ಇದಕ್ಕೆ ಒಂದು ಸ್ವಲ್ಪ ಹುರಿದಿದ್ದು ಎಳ್ಳು ಹಾಕೋತೀನಿ ರೀ. ಎಳ್ಳು ಹಾಕಿದ್ರೆ ಭಾರಿ ಟೇಸ್ಟ್ ಕೊಡ್ತಾವ್ರಿ. ಹಾಗೂ ಸ್ವಲ್ಪ ಇನ್ನೊಂದು ಜರ ಕೊತ್ತಂಬರಿ ಹಾಕ್ತಾರೆ. ಈಗ ಇದನ್ನು ಮಿಕ್ಸಿಗೆ ಹಾಕೊಂಡ್ಬರ್ತಾರೆ. ಈಗ ಮಿಕ್ಸಿಗೆ ಹಾಕೊಂಡ್ಬರ್ತಾರೆ ನೋಡಿ. ಮಸ್ತಾಗಿ ಚಟ್ನಿ ರೆಡಿ ಆಗಿದ್ರೆ ಈಗ ಬೇರೆ ಒಂದು ಬಟ್ಲಾಗ ಹಾಕೋತಾರೆ. ಸೂಪರ್ ಟೇಸ್ಟಿ ಹೀರೆಕಾಯಿ ಚಟ್ನಿನ ರೆಡಿ ಐತೆ ನೋಡ್ರಿ. ಈಗ ಇದನ್ನು ಬಿಸಿ ರೊಟ್ಟಿ ಕೂಡ ಇಲ್ಲ ಬಿಸಿ ಚಪಾತಿ ಕೂಡ ಭಾರಿ ಸೂಪರ್ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಹತ್ತದ್ರಿ. ಈ ಥರ ಚಟ್ನಿ ಇದ್ರೆ ಊಟ ಸೂಪರ್ ನೋಡ್ರಿ. ಈಗ ಇದನ್ನು ಚಪಾತಿ ಕೂಡ ಹಚ್ಚಿ ತೋರಿಸ್ತೀನಿ ನೋಡ್ರಿ ನಿಮಗೆ. ನಾನಿವತ್ತು ಚಪಾತಿ ಮಾಡೇನ್ರಿ, ಅದಕ್ಕೆ ಚಪಾತಿ ಕೂಡ ಹಚ್ತಾರೆ. ಈಗ ಬಿಸಿ ಚಪಾತಿ ಹಚ್ಚಿದ್ದೀನಿ, ಇದಕ್ಕೆ ಚಟ್ನಿ ಹಚ್ಕೋತೀನಿ ನೋಡ್ರಿ. ಸೂಪರ್ ಊಟ ನೋಡ್ರಿ. ಹೀರೆಕಾಯಿ ಚಟ್ನಿ, ಬಿಸಿ ಚಪಾತಿ. ಇದಕ್ಕೆ ನೀವು ಎಣ್ಣೆ ಆದರೂ ಹಾಕೋಬೋದು ರೀ, ತುಪ್ಪ ಆದರೂ ಹಾಕೋಬೋದು, ಏನಾದರೂ ಹಾಕ್ಕೊಂಡು ಭಾರಿ ಮಸ್ತ್ ನೋಡ್ರಿ. ಈ ಹೀರೆಕಾಯಿ ಚಟ್ನಿನ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೂ ಈ ಹೀರೆಕಾಯಿ ಚಟ್ನಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ.